Hi children, good morning. Welcome to my class. Children, today class I'm going to continue Shabale or Sabala lesson. Okay, all of you open your textbook and come to page number 49. Okay, at last class, what will happen, children, in this story? Yes, you are right. Mm, Actually, the Kaushika is visited to Vashishta's hut, isn't it? He, but Vashishta says he is a treated them with tasty meal, isn't it? Who gave the tasty meal here? Yes, you are right. Shabale. Okay, she is a heavenly cow, or she is daughter of Kamadenu. So she gave them a tasty meal, isn't it? So Kaushika was impressed by the Shabale's gift. So he wanted to take Shabale to his palace and he asked to Vashishta to give Shabales to him exchange for 10,000 cows. Isn't it, children? Okay, what will happen next? Let's we continue now. Continue the story. Okay, listen, children. ಬಟ್ ವಸಿಷ್ಠ ರೆಫ್ಯೂಸ್ಡ್. ಇಲ್ಲಿ ನಾನು 10,000 ಕೌನ ಕೊಡ್ತೀನಿ, ನೀನು ನನಗೆ ಆ ಶಬಲೆನ ಕೊಡು ಅಂತ ಕೇಳಿದಾಗ ಇಲ್ಲಿ ಆ ವಸಿಷ್ಠ ಸೇಜ್ ಏನು ಮಾಡ್ತಿದ್ದಾರೆ? ರೆಫ್ಯೂಸ್ ಮಾಡ್ತಿದ್ದಾರೆ. ರೆಫ್ಯೂಸ್ ಅಂತಂದ್ರೆ ಮೀನ್ಸ್ ರಿಜೆಕ್ಟ್, ತಿರಸ್ಕಾರ ಮಾಡ್ತಿದ್ದಾರೆ. ಇಲ್ಲ, ನಾನು ಕೊಡೋದಿಕ್ಕಾಗಲ್ಲ ಅಂತ. ಇವನ್ ಆಫರ್ಡ್ ಹಿಸ್ ಎಂಟೈರ್ ಕಿಂಗ್ಡಮ್ ಆ್ಯಂಡ್ ಆಸ್ಕ್ಡ್ ಫಾರ್ ಶಬಲೆ, ಬಟ್ ವಸಿಷ್ಠ ಸ್ಟಿಲ್ ರೆಫ್ಯೂಸ್ಡ್. Okay, look children, Kaushika again he is offered his entire kingdom. ಎಂಟೈರ್ ಕಿಂಗ್ಡಮ್ ಅಂತಂದರೆ ಅವನು ಇಡೀ ಒಂದು ಸಾಮ್ರಾಜ್ಯ ಮತ್ತು ಆಸ್ಕ್ಡ್ ಫಾರ್ ಶಬಲೆ, ಬಟ್ ಇಡೀ ನನ್ನ ಸಾಮ್ರಾಜ್ಯನೇ ಕೊಡ್ತೀನಿ ನಿನಗೆ, ಏನು ಆ ಒಂದು ಶಬಲೆನ ನನಗೆ ಕೊಡು ಅಂತ ಏನು ಮಾಡ್ತಿದ್ದಾನೆ? ಕೇಳ್ತಿದ್ದಾನೆ. ಬಟ್ ವಸಿಷ್ಠ ಸ್ಟಿಲ್ ರೆಫ್ಯೂಸ್ಡ್. ಈಗಲೂ ಕೂಡ ವಸಿಷ್ಠ ಹೀ ಈಸ್ ರೆಫ್ಯೂಸ್ ಟು give the shabale to the king Kaushika. Okay children, he said shabale belonged to the gods and goddess and she should not be misused. Nodi, say now the Vasishtha sage, he said like this, shabale belongs to the gods and goddess. Yes, right. Shabale ಯಾರಿಗೆ ಸೇರಿರೋದು? She belongs to the gods and goddesses. Why? Because of she is a daughter of Kamadenu, the heavenly cow. Kamadenu is a heavenly cow. So Shabale is daughter of the Kamadenu. So she belongs to the gods and goddesses. ಇಲ್ಲಿ ದೇವರು ಮತ್ತು ದೇವತೆಗಳಿಗೆ ಸೇರಿರುವಂಥದ್ದು. ಆ್ಯಂಡ್ ಶಿ ಶುಡ್ ನಾಟ್ ಬಿ ಮಿಸ್ಯೂಸ್ಡ್. ನಾನು ಇದನ್ನು ಏನು ಮಾಡ್ಕೊಳ್ಳೋ ಹಾಗಿಲ್ಲ, ಅವಳನ್ನು ನಾನು ಮಿಸ್ಯೂಸ್ಡ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಏನು ಮಾಡ್ತೀಯಾನೆ? ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಲಿಸನ್ ಚಿಲ್ಡ್ರನ್, ವೆನ್ Vashishta says refuse to give the shabale, now he decided to take a shabale by force. ಇಲ್ಲಿ ವಸಿಷ್ಠ ಸೇಜ್ ಯಾವಾಗ ಇದನ್ನು ಏನು ಶಬಲೆನ ಕೊಡೋದಕ್ಕೆ ರಿಜೆಕ್ಟ್ ಮಾಡಿದ್ರೋ, ಸೊ ಹಿ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಓಕೆ, ಅವ್ನು ಕೊಟ್ಟಿಲ್ಲ ಅಂದರೆ ಏನು ಪರವಾಗಿಲ್ಲ, ನಾನೇ ಏನು ಮಾಡ್ತೀನಿ, ಬಲವಂತವಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟ ಕೌಶಿಕ. He put a rope around Shabale's neck and dragged her. ನೋಡಿ, ಈಗ ಏನು ಮಾಡ್ತೇನೆ, ಒಂದು ರೋಪ್ ಅಂದರೆ ಹಗ್ಗ ತೊಗೊಂಡ್ಬಿಟ್ಟು ಆ ಶಬಲೆ ನೆಕ್ ಸುತ್ತ ಏನು ಮಾಡ್ತೇನೆ, ಹಾಕಿ ಏನು ಮಾಡ್ತೇನೆ, ಆ್ಯಂಡ್ ಡ್ರ್ಯಾಗ್ಡ್ ಹರ್. ಡ್ರ್ಯಾಗ್ಡ್ ಅಂತಂದರೆ ಇಲ್ಲಿ ಏನು, ಟು ಪುಲ್ ಫೋರ್ಸ್ಫುಲಿ ಅಂತಂದರೆ ಏನು ತುಂಬ ಫೋರ್ಸಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ವಿತ್ ದ
king, but she was not ready to go with the king. Okay, she was not willing to, ಅಂದರೆ ಇಲ್ಲಿ ವಿಲ್ಲಿಂಗ್ ಅಂದರೆ ಇಟ್ ಮೀನ್ಸ್ ಮನಸ್ಸಿಲ್ಲ. ಏನು ಆ ಶಬಲೆಗೆ ಆ ಒಂದು ಏನು ವಸಿಷ್ಠ ಸೇಜ್ನ ಬಿಟ್ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಬಟ್ ದ ಕಿಂಗ್ ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ನೆಕ್ಸ್ಟ್, ಶಬಲೆ saw her master's helplessness. Okay, now in this situation the Vashishta says he was a helplessness, isn't it? ಇಲ್ಲಿ ಏನು ಅಂತಂದರೆ ಈಗ ಈ ವಸಿಷ್ಠ ಸೇಜ್ ಏನಿದ್ದಾರೆ ಈಗ ಇಲ್ಲಿ ಈ ಒಂದು ಸಿಚುಯೇಷನಲ್ಲಿ ಅವರು ಹೆಲ್ಪ್ಲೆಸ್ನೆಸ್ ಆಗಿದ್ದಾರೆ, ಅಂದರೆ ಅಸಹಾಯಕರು. ಅಂದರೆ ಇವಾಗ ಏನಾಗ್ತಿಲ್ಲ, ಕೊಡೋಕ್ಕೂ ಆಗ್ತಾಯಿಲ್ಲ ಅವರಿಗೆ. ಈಗ ರಾಜ ಅಂತಂದರೆ ಈಗೇನು ದ ಕೌಶಿಕ ವಾಸ್ ಎ ಕಿಂಗ್. ಓಕೆ, ಇಲ್ಲಿ ಅವಾಗೆಲ್ಲ ಏನಿತ್ತು ಆಗಿನ ಕಾಲದಲ್ಲಿ, ಈಗ ರಾಜ ಏನಾದರೂ ಕೇಳ್ದ ಅಂತಂದರೆ ವಿ ವುಡ್ ನಾಟ್ ರೆಫ್ಯೂಸ್ಡ್, ಅದನ್ನು ನಾವು ರೆಫ್ಯೂಸ್ ಅಥವಾ ತಿರಸ್ಕಾರ ಮಾಡೋ ಹಾಗಿಲ್ಲ. ವಿ ಶುಡ್ ಅಕ್ಸೆಪ್ಟ್ ಆ್ಯಂಡ್ ವಿ ಶುಡ್ ಡೂ ದ್ಯಾಟ್. ನಾವು ಅದನ್ನು ಮಾಡಲೇಬೇಕಾಗ್ತಾ ಇತ್ತು. ಬಟ್ ಇಲ್ಲೂ ಅದೇ ಸಿಚುಯೇಷನ್ಸ್ ಇರೋದ್ರಿಂದ ಇಲ್ಲಿ ಏನು, ಇಲ್ಲಿ ಸಬಲೆ ಹರ್ ಮಾಸ್ಟರ್ಸ್ ಅಂತಂದರೆ ಹೂ ಇಸ್ ದ ಮಾಸ್ಟರ್ಸ್ ಹಿಯರ್? ವಸಿಷ್ಠ ಸೇಜ್ ಈಸ್ ಎ ಮಾಸ್ಟರ್ ಹಿಯರ್. ಓಕೆ, ಇಲ್ಲಿ ಅವರ ಹೆಲ್ಪ್ಲೆಸ್ನೆಸ್ನ ಶಬಲೆಗೆ ಗೊತ್ತಾಗ್ತಿದೆ, ಅದನ್ನು ಅವಳು ನೋಡ್ತಾ ಇದ್ದಾಳೆ. ಶಿ ಡಿಸೈಡೆಡ್ ಟು ಟೀಚ್ ಕೌಶಿಕ ಎ ಲೆಸನ್. ನೌ ಶಿ ಡಿಸೈಡೆಡ್ ಟು ಟೀಚ್ ಕೌಶಿಕ ಎ ಲೆಸನ್ ಅಂತಂದರೆ ಇಲ್ಲಿ ಆ ಕೌಶಿಕ ಕಿಂಗ್ಗೆ ನಾನಿವಾಗ ಸರಿಯಾದ ಪಾಠನ ಕಲಿಸ್ಬೇಕು ಅಂತ ಏನು ಮಾಡ್ತಾಳೆ, ಈಗ ಡಿಸೈಡ್ ಮಾಡುತ್ತಾಳೆ ಶಬಲೆ. She freezed herself, ran and stood next to Vasishtha. She freezed. ಈಗ ಅಲ್ಲೇನು ಹಗ್ಗ ಎಲ್ಲ ಕಟ್ಟಿರ್ತಾರಲ್ಲ ಅದರಿಂದ ಬಿಡಿಸ್ಕೊಂಡು ರ್ಯಾನ್ ಆ್ಯಂಡ್ ಸ್ಟುಡ್ ನೆಕ್ಸ್ಟ್ ಟು ದ ವಸಿಷ್ಠ. ಅಲ್ಲೇನು ಮಾಡ್ತಾಳೆ ಅವಳು, ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಆ ವಸಿಷ್ಠ ಸೇಜ್ ಪಕ್ಕ ಹೋಗ್ಬಿಟ್ಟು ನಿಂತ್ಕೊಳ್ಳೋದು. ಸೊ ಓಕೆ, ಶಿ ಅಂಡರ್ವೆಂಟ್ ಆ್ಯನ್ ಅಮೇಝಿಂಗ್ ಚೇಂಜ್. ಇವಾಗ ಶಿ ಅಂಡರ್ವೆಂಟ್ ಅನ್ ಮೀನ್ಸ್ ಇಟ್ ಈಸ್ ಅ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಅಂಡರ್ಗೋ. ಓಕೆ, ಅಂಡರ್ಗೋ ಆ್ಯನ್ ಅಮೇಝಿಂಗ್ ಚೇಂಜ್. ಇವಾಗ ಏನಾಗ್ತಾಯಿದೆ ಅಂತಂದರೆ ತುಂಬ ಅಮೇಝಿಂಗ್ ಅಂದರೆ ಸರ್ಪ್ರೈಸಿಂಗ್, ತುಂಬ ಆಶ್ಚರ್ಯಕರ, ಅನ್ಬಿಲೀವಬಲ್ ಚೇಂಜಸ್ ಈಗ ಆಗ್ತಾ ಇದೆ. ಏನಂತ ನೋಡಿ, ಫೈರ್ ಗಶ್ಡ್ ಔಟ್ ಆಫ್ ಹರ್ ಐಸ್. ಓಕೆ, ಇಲ್ಲಿ ಫೈರ್ ಗಶ್ಡ್ ಅಂತಂದರೆ ಮೀನ್ಸ್ ಬರ್ಸ್ಟ್ ಔಟ್ ಅಂತ. ಓಕೆ, ಇಲ್ಲಿ ಫೈರ್ ಏನಾಗ್ತಿದೆ, ಬರ್ಸ್ಟ್ ಔಟ್ ಅಂತಂದರೆ ಇಲ್ಲಿ ಬೆಂಕಿ ಏನಾಗ್ತಿದೆ, ಒಂಥರ ಜಾಸ್ತಿ ಏನು ಒಂದೇ ಸಲಗೆ ಬರುತ್ತಲ್ಲ, ಫ್ಲೋ ಆಗುತ್ತಲ್ಲ, ಆ ಥರ ಆಗ್ತಿದೆ. ಎಲ್ಲಿಂದ? ಕಣ್ಣಿಂದ, ಆ ಶಬಲೆ ಕಣ್ಣಿಂದ ಒಂದೇ ಸಲ ಫೈರ್ ಏನಾಗ್ತಿದೆ, ಗಶ್ಡ್ ಔಟ್ ಆಫ್ ಹರ್ ಐಸ್, ಒಂದೇ ಸಲ ಫ್ಲೋ ಆಗ್ತಿದೆ ಅಥವಾ ಬ್ಲಾಸ್ಟ್ ಆಗ್ತಿದೆ ಅನ್ನೋ ಥರ ಬರ್ತಾ ಇದೆ ಇಲ್ಲಿ. ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೀವ್ ಲಾರ್ಜರ್. ಮತ್ತು ಆ ಶಬಲೆ ಹೆಡ್ ಮತ್ತು ನೆಕ್ ಏನಾಗ್ತಿದೆ, ತುಂಬ ದೊಡ್ಡದಾಗ್ಬಿಡ್ತಾ ಇದೆ. ನೆಕ್ಸ್ಟ್ ತುಂಬ ದೊಡ್ಡದಾಯ್ತು, ಈಗ ತುಂಬ ಇದ್ದಕ್ಕಿದ್ದ ಹಾಗೇ ಹೆಡ್ಡು ಮತ್ತು ನೆಕ್ಕೆಲ್ಲ ತುಂಬ ದೊಡ್ಡದಾಗ್ಬಿಡ್ತು. ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಫ್ರಮ್ ಹರ್ ಟೇಲ್. ನೋಡಿ, ಆ ಬೆಂಕಿಯ ಉಂಡೆಗಳಂತ ಏನು ಹೇಳ್ತೀವಲ್ಲ ಅದೆಲ್ಲ ಆಚೆ, ಆ ಏನು ಬಾಲದಿಂದ ಆಚೆ ಏನಾಗ್ತಿದ್ದಾವೆ, ಬರ್ತಾ ಇದೆ. ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಮ್ ಹರ್ ಮೌತ್. ನೋಡಿ, ಈಗ ಆ ಒಂದು ಏನು ಆ ಶಬಲೆಯಿಂದ ಹಲವಾರು ಸೈನಿಕರು ಏನೋ ಬಾಯಿಂದ ಆಚೆ ಬರ್ತಾ ಇದ್ದಾರೆ. ನೋಡಿ, ಇದೆಲ್ಲ ಒಂಥರ ಮ್ಯಾಜಿಕಲ್ ಅಥವಾ ಮಿರಾಕಲ್ ಅಂತಲೇ ಹೇಳ್ಬೋದು. ಇಲ್ಲಿ ಏನೋ ಒಂದು ಅಮೇಝಿಂಗ್, ಸರ್ಪ್ರೈಸಿಂಗ್, ಒಂದು ವಂಡರಿಂಗ್ ಏನಾಗ್ತಿದೆ ಇಲ್ಲಿ ನಡೀತಾ ಇದೆ. ನೋಡಿ, ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಮ್ ಹರ್ ಮೌತ್. ಅವಳ ಬಾಯಿಂದ ತುಂಬಾ ಸೋಲ್ಜರ್ಸ್ಗರು ಬಾಯಿಂದ, ಮತ್ತು ಅಡರ್ ಆ್ಯಂಡ್ ಹರ್ ಸೈಡ್ಸ್. ಅಡರ್ ಅಂತಂದರೆ ಇಲ್ಲಿದೆ ನೋಡಿ ಮೀನಿಂಗ್, ಪಾರ್ಟ್ ಆಫ್ ದ ಕೌ ವೇರ್ ಮಿಲ್ಕ್ ಈಸ್ ಸ್ಟೋರ್ಡ್. ಅಂದರೆ ಇಲ್ಲಿ ಹಾಲು ಕೊಡುವಂಥದ್ದು, ಕೆಚ್ಚಲ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿಂದ ಮತ್ತು ಬಾಯಿಂದ ಮತ್ತು ಅದರ ಸೈಡಿಂದ ಏನಾಗ್ತಿದ್ದಾರೆ, ಸೋಲ್ಜರ್ಸ್ ಎಲ್ಲ ಇದ್ದಕ್ಕಿದ್ದ ಹಾಗೆ ನೋಡಿ, ಇಲ್ಲಿ ಪಿಕ್ಚರಲ್ಲಿ ಕಾಣಿಸ್ತಿದೆ ಅಲ್ಲ ಮಕ್ಕಳೇ, ಈ ರೀತಿ ಆ ಶಬಲೆಯಿಂದ ಆಚೆ ಬರ್ತಾ ಇದ್ದಾರೆ ಸೋಲ್ಜರ್ಸ್ ಎಲ್ಲ. These soldiers chased Kaushika and his men out of the ashram.
ನೋಡಿ, ದಿ ಸೋಲ್ಜರ್ಸ್ ಚೇಸ್ಡ್ ಕೌಶಿಕ. ಈಗೇನು ಈ ಶಬಲೆಯಿಂದ ಹೊರಗಡೆ ಬಂದ್ರಲ್ಲ ಸೋಲ್ಜರ್ಸ್ಗಳು ಇಲ್ಲಿ, ಓಕೆ, ಈ ಸೋಲ್ಜರ್ಸ್ಗಳು ಏನು ಮಾಡ್ತಿದ್ದಾರೆ, ಚೇಸ್ಡ್ ಕೌಶಿಕ, ಅವರನ್ನ ಹಿಡಿಯೋಕ್ಕಂತೂ ಹೋಗ್ತಾ ಇದ್ದಾರೆ ಕೌಶಿಕನ ಮತ್ತು ಆ್ಯಂಡ್ ಹಿಸ್ ಮೆನ್ ಔಟ್ ಆಫ್ ದ ಆಶ್ರಮ್. ಅವ್ರನ್ನೆಲ್ಲ ಆಶ್ರಮಿಂದ ಆಚೆ ಕಳಿಸೋದಕ್ಕೋಸ್ಕರ ಕೌಶಿಕ ಮತ್ತು ಅವನ ಸೋಲ್ಜರ್ಸ್ ಏನಿದ್ರು ಅವರನ್ನೆಲ್ಲ ಆಶ್ರಮದಿಂದ ಆಚೆ ಕಳಿಸೋದಕ್ಕೆ ನೋಡ್ತಾ ಇದ್ದಾರೆ. ಅವ್ರ ಸೋಲ್ಜರ್ಸ್ ಎಲ್ಲ ಏನು ಮಾಡ್ತಾರೆ, ಹೊರಗಡೆ ಕಳಿಸ್ತಾ ಇದ್ದಾರೆ. ಬಟ್ ದೇ ಡಿಡ್ ನಾಟ್ ಕಿಲ್ ಎನಿವನ್. ಆದರೆ ದೇ ಡಿಡ್ ನಾಟ್ ಕಿಲ್ ಎನಿವನ್, ಯಾರಿಗೂ ಕೂಡ ಏನು ಮಾಡಲಿಲ್ಲ, ಅವರು ಸಾಯಿಸಲಿಲ್ಲ. ಜಸ್ಟ್ ದೇ ಡಿಸೈಡೆಡ್ ಟು ಸೆಂಡ್ ಕೌಶಿಕ ಆ್ಯಂಡ್ ಸೋಲ್ಜರ್ಸ್ ಔಟ್ ಆಫ್ ದ ಆಶ್ರಮ್, ದಟ್ಸ್ ಆಲ್. ಓಕೆ, ಇಲ್ಲೇನಂತಂದರೆ ಅವರಿಗೆ ಅವರನ್ನು ಸಾಯಿಸುವಂಥ ಉದ್ದೇಶ ಅಲ್ಲ ಸೋಲ್ಜರ್ಸ್ಗೆ. ಓಕೆ, ಬಟ್ ದೇ ಏನಂತಂದರೆ ಕೌಶಿಕ ಮತ್ತು ಅವರ ಸೋಲ್ಜರ್ಸನ್ನ ಹೊರಗಡೆ ಆಶ್ರಮದಿಂದ ಹೊರ ಹಾಕೋದು ಮಾತ್ರ ಅವರ ಒಂದು ಉದ್ದೇಶ. ನೆಕ್ಸ್ಟ್, ಕೌಶಿಕ ರಿಯಲೈಸ್ ದ್ಯಾಟ್ ಹಿ ವಾಸ್ ನಾಟ್ ಪವರ್ಫುಲ್ ಎನಫ್ ಆ್ಯಂಡ್ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ಇವಾಗ ಅವನಿಗೆ ಒಂದು ರಿಯಲೈಸ್ ಆಯಿತು, ಏನಂತ, ಹಿ ವಾಸ್ ನಾಟ್ ಎ ಪವರ್ಫುಲ್ ಎನಫ್. ನಾನು ಇಲ್ಲಿ ಫಸ್ಟೇ ಏನು ಮೆನ್ಷನ್ ಮಾಡಿದ್ದಾರೆ ನೀವು ನೋಡಿದ್ದೀರಲ್ಲ ಮಕ್ಕಳೇ, ಕೌಶಿಕ ಈಸ್ ಎ ಪವರ್ಫುಲ್ ಕಿಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಸಂಟ್ ಇಟ್? ಓಕೆ, ಎ ಪವರ್ಫುಲ್ ಕಿಂಗ್. ಬಟ್ ಇಲ್ಲಿ ಇವನೀಗ ಏನು ಅಂದ್ಕೊಳ್ತಾ ಇದ್ದಾನೆ ಅಂತಂದರೆ, ಇಷ್ಟೆಲ್ಲ ಏನು ಸಿಚುಯೇಷನ್ ನಡೀತಾ ಇದೆ ಇಲ್ಲಿ, ಈ ಸಿಚುಯೇಷನಲ್ಲಿ ಅವನಿಗೇನು ಅನ್ನಿಸ್ತಾ ಇದೆ ಅಂತಂದರೆ, ಹಿ ವಾಸ್ ನಾಟ್ ಪವರ್ಫುಲ್ ಎನಫ್, ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ಅಂದರೆ ನಾನೇ ಏನು ಅಂದ್ಕೊಂಡಿದ್ದು, ತುಂಬ ಪವರ್ಫುಲ್ ಅಂದ್ಕೊಂಡಿದ್ನಲ್ಲ, ಅದೆಲ್ಲ ಸುಳ್ಳು, ಹಾಗಲ್ಲ. ಆಮೇಲೆ ಅವನಿಗೆ ಇನ್ನೊಂದು ಸತ್ಯ ಗೊತ್ತಾಯಿತು. ವಾಟ್ ಈಸ್ ದ ಟ್ರೂತ್ ವಾಸ್ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ಎಸ್, ಇಟ್ ಎ ರಿಯಲಿ ದಿಸ್ ಸೆಂಟೆನ್ಸ್ ಈಸ್ ವೆರಿ ಟ್ರೂತ್. ಹೌದು, ಈ ಸೆಂಟೆನ್ಸ್ ಏನು ಹೇಳ್ತಾ ಇದೆ ಇದು ತುಂಬಾ ಸತ್ಯವಾದ ಮಾತು. ನೋಡಿ, ನಾವು ಯಾವುದನ್ನೇ ಆದರೂ ಕೂಡ ಬಲವಂತವಾಗಿ ಏನು ಪಡೆಯೋದಕ್ಕಾಗಲಿ ಅಥವಾ ಗೆಲ್ಲೋದಕ್ಕಾಗಲಿ ಸಾಧ್ಯವಿಲ್ಲ. ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ಬಲವಂತವಾಗಿ ನಾವು ಏನನ್ನೂ ಕೂಡ ಮಾಡೋದಕ್ಕಾಗಲ್ಲ ಮತ್ತು ಗೆಲ್ಲೋದಕ್ಕೂ ಕೂಡ ಆಗೋದಿಲ್ಲ. ಹಿ ಲೆಫ್ಟ್ ಹಿಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಬಿಕಮ್ ಎ ಸೇಜ್. He left his kingdom and went into the forest to become a sage. ಈಗೇನು ಮಾಡ್ತೀಯ ಅವನಿಗೇನು ಇದು ಒಂದು ರಿಯಲೈಸ್ ಆಯ್ತಲ್ವಾ, ಯಾವುದನ್ನು ಕೂಡ ನಾನು ಅಂದ್ಕೊಂಡ ಹಾಗೆ ನಾನೇ ತುಂಬ ಪವರ್ಫುಲ್, ನೋ, ದಿಸ್ ಇಸ್ ನಾಟ್ ಎ ಟ್ರೂತ್ ಅಂತ ಅವನಿಗೆ ಗೊತ್ತಾಯಿತು. ಆ್ಯಂಡ್ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ನಾವು ಯಾವುದನ್ನು ಕೂಡ ಫೋರ್ಸಬಲಿ ಏನು ಪಡೆಯೋದಕ್ಕಾಗಲ್ಲ ಅಂತ ಯಾವಾಗ ಗೊತ್ತಾಯಿತೋ, ದೆನ್ ಹಿ ಡಿಸೈಡೆಡ್ ಟು ಬಿಕಮ್ ಎ ಸೇಜ್. ಅವನೇನು ಸನ್ಯಾಸಿ ಆಗೋದಕ್ಕೆ ಅವನು ಡಿಸೈಡ್ ಮಾಡ್ತಾನೆ. ನೋಡಿ, ಹಿ ಲೆಫ್ಟ್ ಹಿಸ್ ಕಿಂಗ್ಡಮ್. ಅವನ ಒಂದು ಕಿಂಗ್ಡಮ್ ಅಂತಂದರೆ ಇಡೀ ಸಾಮ್ರಾಜ್ಯವನ್ನೇ ಬಿಡ್ತಾನೆ. ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಬಿಕಮ್ ಎ ಸೇಜ್. ಮತ್ತು ಕಾಡಿಗೆ ಅವನು ಸೇಜ್, ಓಕೆ, ಏನು ಈ ಸನ್ಯಾಸಿ ಆಗೋದಕ್ಕೆ ಹೊರಟ. ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್ ಆ್ಯಂಡ್ ಮೆಡಿಟೇಷನ್ ಹಿ ಬಿಕಮ್ ಎ ಟ್ರೂ ಸೇಜ್ ಆ್ಯಂಡ್ ಕೇಮ್ ಟು ಬಿ ಕಾಲ್ಡ್ ವಿಶ್ವಾಮಿತ್ರ. ನೋಡಿ, ಲಿಸನ್ ಚಿಲ್ಡ್ರನ್, ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್, ಎಷ್ಟೋ ವರ್ಷಗಳ ನಂತರ ಅವನ ಒಂದು ಪ್ರೇಯರಿಂದ ಮತ್ತು ಮೆಡಿಟೇಷನಿಂದ ಹಿ ಬಿಕೇಮ್ ಎ ಟ್ರೂ ಸೇಜ್, ಅಂದರೆ ಒಬ್ಬ ಒಳ್ಳೆಯ ಸನ್ಯಾಸಿ ಆಗ್ತಾನೆ. ಟ್ರೂ ಅಂದರೆ ಒಬ್ಬ ಸತ್ಯವಾದ ಸನ್ಯಾಸಿ ಆಗ್ತಾನೆ. ಆ್ಯಂಡ್ ಕೇಮ್ ಟು ಬಿ ಕಾಲ್ಡ್ ವಿಶ್ವಾಮಿತ್ರ. ಅದೇ ಸೇಜ್ ಅಥವಾ ಏನು ಕೌಶಿಕ ಕಿಂಗ್ ಇದ್ನಲ್ಲ, ಹಿ ಈಸ್ ಚೇಂಜ್ಡ್ ಆ್ಯಸ್ ವಿಶ್ವಾಮಿತ್ರ ಸೇಜ್. ನೋಡಿ ಮಕ್ಕಳೇ, ವಿಶ್ವಾಮಿತ್ರ ಅಂತ ನೀವು ಕೇಳಿರ್ತೀರಿ ಅಲ್ವಾ, ವಿಶ್ವಾಮಿತ್ರ ಮುನಿ ಅಂತ ಕೇಳಿದ್ದೀರಾ, ಸನ್ಯಾಸಿ. ಈ ವಿಶ್ವಾಮಿತ್ರ ಆಗಿ ಕನ್ವರ್ಟ್ ಆಗ್ತಾನೆ. ವಿಶ್ವಾಮಿತ್ರ ಮೀನ್ಸ್ ದ ಫ್ರೆಂಡ್ ಆಫ್ ದ ವರ್ಲ್ಡ್. ಇಲ್ಲಿ ವಿಶ್ವಾಮಿತ್ರ ಅಂತಂದರೆ ಏನು, ಅದರ ಅರ್ಥ ಏನು ಅಂತಂದರೆ ಫ್ರೆಂಡ್ ಆಫ್ ದ ವರ್ಲ್ಡ್ ಅಷ್ಟೇ. ಅಂಡರ್ಸ್ಟುಡ್ ಚಿಲ್ಡ್ರನ್? ಐ ಹೋಪ್ you all understood this. Okay children, now you know the whole lesson, isn't it? Let's we do some vocabulary
exercise here. Okay. First vocabulary. 1. Are these sentences right or wrong? You know the lesson means you know the sentence also, isn't it? Okay. First one. Vasishtha lived in a forest. Isn't it? Yes, this is right. Next. Kaushika did not ask Vasishtha to give Shabale to him. ಕೌಶಿಕ ಇಲ್ಲೇನು ವಸಿಷ್ಠನ್ ಕೇಳಲಿಲ್ವಾ ಶಬಲೆ ಬೇಕು ಅಂತ ಕೇಳ್ದ, ಬಟ್ ಇಲ್ಲಿ ಕೇಳಲಿಲ್ಲ ಅಂತಿದೆ. ಸೊ ದಿಸ್ ಇಸ್ ರಾಂಗ್. ನೆಕ್ಸ್ಟ್, ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಎಸ್ ಎಸ್ ಚಿಲ್ಡ್ರನ್, ಎಸ್. ಫೈನಲಿ ಶಬಲೆ ವೆಂಟ್ ವಿತ್ ಕೌಶಿಕ. ನೋ, ದಿಸ್ ಇಸ್ ರಾಂಗ್. Okay children, next vocabulary 2. Tick the correct word. Okay, tick the correct word. Shabale was also known as, yes, Shabale was also known as Nandini. Okay, you should write here Nandini. Yes, answer is Nandini. Next, Kaushika was a, yes, sage. He is not a soldier, he is not a king. He was a sage. Who wanted to take Shabale to his palace? Yaro? Vasishtha? No. Kaushika. Next, Kaushika put a dash around Shabale's neck and dragged her. Rope. Okay? Rope. Answer is rope. Okay, children, understood? Okay, this is enough today. Next comprehension and some language exercise will be continued on next classes. Okay children, until then, take care and bye.